ಕಲಿಯುಗದ ಕಲ್ಪತರು ಶ್ರೀ ಗುರು ರಾಘವೇಂದ್ರರು ತಮ್ಮ ಪವಾಡಗಳಿಂದ ಪ್ರತಿದಿನ ತಮ್ಮ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾರೆ. ಧ್ಯಾನಸ್ಥ ಸ್ಥಿತಿಯಲ್ಲಿ ಮಂತ್ರಾಲಯ ಬೃಂದಾವನದಲ್ಲಿ ನೆಲೆಸಿರುವ ಶ್ರೀ ಗುರು ರಾಘವೇಂದ್ರರು ತಮ್ಮ ಭಕ್ತರ ಪ್ರತಿಯೊಂದು ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ಇಂದು ಈ ವಿಡಿಯೋದಲ್ಲಿ ಗುರು ರಾಘವೇಂದ್ರರು ತಮ್ಮ ಜೀವಿತಾವಧಿಯ ಬಗ್ಗೆ ತಮ್ಮ ಸಂದೇಶವನ್ನು ಹೇಗೆ ತಿಳಿಸಿದರು ಎಂದು ಹೇಳುವ ಅವರ ಪವಾಡವನ್ನು ನಾವು ನೋಡೋಣ. ಶ್ರೀ ಗುರು ರಾಘವೇಂದ್ರರು ತಮ್ಮ ಮಾನವ ದೇಹದೊಂದಿಗೆ ಈ ಭೂಮಿಯಲ್ಲಿ ಎಷ್ಟು ವರ್ಷಗಳ ಕಾಲ ಇದ್ದರು ಎಂದು ನಿಮಗೆ ತಿಳಿದಿದೆಯೇ? ಶ್ರೀ ಗುರು ರಾಘವೇಂದ್ರರು ಬೃಂದಾವನದಲ್ಲಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಎಷ್ಟು ವರ್ಷಗಳ ಕಾಲ ಇರುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಒಮ್ಮೆ ಗುರು ರಾಘವೇಂದ್ರರು ಬೃಂದಾವನವನ್ನು ತೆಗೆದುಕೊಳ್ಳುವ ಮೊದಲು ಶ್ರೀ ಗುರು ರಾಘವೇಂದ್ರರು ಮಂತ್ರಾಲಯದಲ್ಲಿ ತಂಗಿದಾಗ ಮೂವರು ಬ್ರಾಹ್ಮಣ ಜ್ಯೋತಿಷಿಗಳು ಶ್ರೀ ಗುರು ರಾಘವೇಂದ್ರರ ಭವಿಷ್ಯವನ್ನು ಊಹಿಸಲು ಮಂತ್ರಾಲಯಕ್ಕೆ ಬಂದರು. ಈ ಮೂವರು ಬ್ರಾಹ್ಮಣರು ದೇಶದ ಎಲ್ಲಾ ಸ್ಥಳಗಳಲ್ಲಿ ಸಂಚರಿಸಿ ದಿಗ್ವಿಜಯ ಯಾತ್ರೆಯನ್ನು ಮುಗಿಸಿ ಮಂತ್ರಾಲಯಕ್ಕೆ ಬಂದರು. ಈ ಮೂವರು ಬ್ರಾಹ್ಮಣ ಜ್ಯೋತಿಷಿಗಳು ವಿಶೇಷತೆ ಏನೆಂದರೆ, ಈ ಮೂವರು ಜ್ಯೋತಿಷಿಗಳು ದೂರದ 3 ದಿಕ್ಕುಗಳಲ್ಲಿ ಕುಳಿತು ಜಾತಕದ ಆಧಾರದ ಮೇಲೆ ವ್ಯಕ್ತಿಯ ಭವಿಷ್ಯ ಮತ್ತು ಆಯುಷ್ಯವನ್ನು ಊಹಿಸುತ್ತಾರೆ ಮತ್ತು ಪ್ರತಿ ಬಾರಿಯೂ ಮೂವರು ಜ್ಯೋತಿಷಿಗಳು ಭವಿಷ್ಯವು ಒಂದೇ ಆಗಿರುತ್ತದೆ. ಅವರು ದಿಗ್ವಿಜಯ ಯಾತ್ರೆಯನ್ನು ಮಾಡಿ ಮಂತ್ರಾಲಯಕ್ಕೆ ಪ್ರಯಾಣಿಸಿ ಪಾಂಡಿತ್ಯವನ್ನು ತೋರಿಸಿದರು. ಈ ಮೂಲಕ ಮೂವರು ಬ್ರಾಹ್ಮಣ ಜ್ಯೋತಿಷಿಗಳು ತಮ್ಮ ಜ್ಞಾನದ ಬಗ್ಗೆ ಬಹಳ ಹೆಮ್ಮೆ ಪಟ್ಟಿದ್ದರು. ಅವರು ಮಂತ್ರಾಲಯಕ್ಕೆ ಬಂದಾಗ ಅವರು ತುಂಗಭದ್ರಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಿದರು, ನದಿಯ ಬಳಿ ಸಂಧ್ಯಾ ವಂದನೆ ಮಾಡಿದರು ಮತ್ತು ಶ್ರೀ ಗುರು ರಾಘವೇಂದ್ರರ ಮಠದಲ್ಲಿ ಭೋಜನೆ ಮಾಡಿದರು. ಭೋಜನದ ನಂತರ ಅವರು ತಮ್ಮ ಜಾತಕವನ್ನು ನೋಡುವ ಮೂಲಕ ಯಾರ ಭವಿಷ್ಯವನ್ನು ಊಹಿಸಬಹುದು ಎಂದು ಎಲ್ಲರಿಗೂ ಹೇಳಲು ಪ್ರಾರಂಭಿಸಿದರು. ಮೂವರು ಬ್ರಾಹ್ಮಣರು ಹೇಳಿದರು, ನಾವು ಮೂವರು ಒಂದೇ ಭವಿಷ್ಯವನ್ನು ಮಾತ್ರ ಊಹಿಸುತ್ತೇವೆ ಮತ್ತು ಅವರ ಭವಿಷ್ಯಗಳಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ ಎಂದು. ಅವರು ತಮ್ಮ ಕೌಶಲ್ಯವನ್ನು ತೋರಿಸಲು ಯಾವುದೇ ವ್ಯಕ್ತಿಯ ಜಾತಕವನ್ನು ಕೇಳಲು ಪ್ರಾರಂಭಿಸಿದರು. ಸ್ವಭಾವತಃ ಸಾತ್ವಿಕರಾದ ಶ್ರೀ ಗುರು ರಾಘವೇಂದ್ರರು ತಮ್ಮ ಭೂತ, ವರ್ತಮಾನ ಮತ್ತು ಭವಿಷ್ಯದ ಎಲ್ಲವನ್ನು ಬಲ್ಲವರಾಗಿದ್ದರು. ಶ್ರೀ ಗುರು ರಾಘವೇಂದ್ರರು ತಮ್ಮ ಸ್ವಂತ ಜಾತಕವನ್ನು ಅವರಿಗೆ ನೀಡಿದರು. ಇದು ಅವರ ಜಾತಕ ಎಂದು ಅವರಿಗೆ ಹೇಳದೆ ಅವರು ಈ ಜಾತಕವನ್ನು ಊಹಿಸಲು ಮೂವರು ಬ್ರಾಹ್ಮಣರಿಗೆ ಕೊಟ್ಟರು. ಮೂವರು ಬ್ರಾಹ್ಮಣರು ಶ್ರೀ ಗುರು ರಾಘವೇಂದ್ರರಿಂದ ಜಾತಕವನ್ನು ಸ್ವೀಕರಿಸಿದಂತೆ ಮೂವರು ಬ್ರಾಹ್ಮಣರು 3 ವಿಭಿನ್ನ ದಿಕ್ಕುಗಳಲ್ಲಿ ಕುಳಿತು ಜಾತಕದ ಆಧಾರದ ಮೇಲೆ ತಮ್ಮ ಭವಿಷ್ಯವನ್ನು ಪ್ರಾರಂಭಿಸಿದರು. ಭವಿಷ್ಯವಾಣಿಯ ನಂತರ ಅವರು ಒಟ್ಟುಗೂಡಿದರು ಮತ್ತು ಎಲ್ಲವೂ ಹೊಂದಾಣಿಕೆಯಾಗುತ್ತಿರುವುದನ್ನು ನೋಡಿದರು. ಆದರೆ ಮೂವರು ಬ್ರಾಹ್ಮಣರ ಭವಿಷ್ಯವಾಣಿಯಲ್ಲಿ ಹೊಂದಿಕೆಯಾಗದ ಒಂದು ವಿಷಯವಿತ್ತು. ಅದು ಗುರು ರಾಘವೇಂದ್ರರ ಜೀವಿತಾವಧಿ. ಮೂವರು ಬ್ರಾಹ್ಮಣರ ಭವಿಷ್ಯವಾಣಿಗಳು ಪರಸ್ಪರ ಭಿನ್ನವಾಗಿದ್ದವು. ಇದನ್ನು ಮೊದಲ ಬಾರಿಗೆ ನೋಡಿದ ಮೂವರು ಬ್ರಾಹ್ಮಣರು ಆಶ್ಚರ್ಯಚಕಿತರಾದರು. ಮೊದಲನೇ ಬ್ರಾಹ್ಮಣನು ಶ್ರೀ ಗುರು ರಾಘವೇಂದ್ರರ ಆಯುಷ್ಯವನ್ನು 100 ವರ್ಷ ಎಂದು ಭವಿಷ್ಯ ನುಡಿದರು. ಎರಡನೆಯ ಬ್ರಾಹ್ಮಣನು ಶ್ರೀ ಗುರು ರಾಘವೇಂದ್ರರ ಜೀವಿತಾವಧಿಯನ್ನು 300 ವರ್ಷಗಳು ಎಂದು ಭವಿಷ್ಯ ನುಡಿದರು ಮತ್ತು ಮೂರನೆಯ ಬ್ರಾಹ್ಮಣನು ಶ್ರೀ ಗುರು ರಾಘವೇಂದ್ರರ ಜೀವಿತಾವಧಿಯನ್ನು 700 ವರ್ಷಗಳು ಎಂದು ಭವಿಷ್ಯ ನುಡಿದರು. ಇದನ್ನು ನೋಡಿದ ಅವರು ಪರಸ್ಪರ ನಡುವೆ ಚರ್ಚಿಸಲು ಪ್ರಾರಂಭಿಸಿದರು. ಅವರು ಈ ಅಸಾಧ್ಯ ವಯಸ್ಸಿನ ಭವಿಷ್ಯವನ್ನು ಏಕೆ ಪಡೆದರು ಮತ್ತು ಈ ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿ 300-700 ವರ್ಷ ಬದುಕುವುದು ಹೇಗೆ ಎಂದು ಆಶ್ಚರ್ಯಪಟ್ಟರು. ಮೂವರು ಬ್ರಾಹ್ಮಣರು ತಮ್ಮ ಬಗ್ಗೆ ಮತ್ತು ತಮ್ಮ ಜ್ಞಾನದ ಹೆಮ್ಮೆಯ ಬಗ್ಗೆ ನಾಚಿಕೆಪಟ್ಟರು ಮತ್ತು ಗುರು ರಾಘವೇಂದ್ರರಲ್ಲಿ ಕ್ಷಮೆಯನ್ನು ಕೋರಿದರು. ಅವರನ್ನು ನೋಡಿ ಶ್ರೀ ಗುರು ರಾಘವೇಂದ್ರರು ಮುಗುಳ್ಳಕ್ಕಿ ಮೂವರು ಬ್ರಾಹ್ಮಣರು ಹೇಳಿದ ಭವಿಷ್ಯ ನಿಜವೆಂದು ಹೇಳಿದರು. ಆಗ ಶ್ರೀ ಗುರು ರಾಘವೇಂದ್ರರು ತಾವು ಇರುವ ದೇಹದೊಂದಿಗೆ 100 ವರ್ಷ ಬದುಕುವುದಾಗಿ, ಅವರ ಕೃತಿಗಳು ಮತ್ತು ಅವರು ಬರೆದ ಪುಸ್ತಕಗಳ ಜೀವಿತಾವಧಿ 300 ವರ್ಷಗಳವರೆಗೆ ಬದುಕುತ್ತವೆ ಮತ್ತು ಬೃಂದಾವನದಲ್ಲಿ ಅವರ ಅಸ್ತಿತ್ವದ ಜೀವಿತಾವಧಿಯು 700 ವರ್ಷಗಳು ಇರುತ್ತವೆ ಎಂದು ಹೇಳಿದರು. ಶ್ರೀ ಗುರು ರಾಘವೇಂದ್ರರ ಅವತಾರದ ಹಿಂದಿನ ನಿಜವಾದ ಉದ್ದೇಶವನ್ನು ಜನರಿಗೆ ತಿಳಿಸಲು ಮೂಲರಾಮನು ಇದನ್ನು ಬರೆದಿದ್ದಾನೆ ಎಂದು ಅವರು ಮೂವರು ಬ್ರಾಹ್ಮಣರಿಗೆ ಹೇಳಿದರು. ಅದಾದ ಮೇಲೆ ಶ್ರೀ ಗುರು ರಾಘವೇಂದ್ರರು 3 ಬ್ರಾಹ್ಮಣ ಜ್ಯೋತಿಷಿಗಳಿಗೆ ಅವರು ಬೃಂದಾವನವನ್ನು ಪ್ರವೇಶಿಸಿದಾಗ ಮೂವರು ಬ್ರಾಹ್ಮಣರು ಮತ್ತು ಅವರ ಪೀಳಿಗೆಯವರು ಅವರ ಬೃಂದಾವನವನ್ನು ಪೂಜಿಸಬೇಕೆಂದು ಮತ್ತು ಅವರಿಗೆ ಪ್ರತಿದಿನ ಪೂಜೆಗಳನ್ನು ಸಲ್ಲಿಸಬೇಕೆಂದು ಹೇಳಿದರು. ಅದರಂತೆ ಇಲ್ಲಿಯವರೆಗೂ 3 ಬ್ರಾಹ್ಮಣರ ಪೀಳಿಗೆಯವರು ಬೃಂದಾವನ ಪೂಜೆಯನ್ನು ನೋಡಿಕೊಳ್ಳುತ್ತಿದ್ದಾರೆ.
ಶ್ರೀ ಗುರು ರಾಘವೇಂದ್ರರು ಬೃಂದಾವನವನ್ನು ಪ್ರವೇಶಿಸಿ 353 ವರ್ಷಗಳಾಗಿವೆ. ಅವರು ಇನ್ನೂ ಬೃಂದಾವನದಲ್ಲಿದ್ದಾರೆ. ಅವರು ಪ್ರತಿದಿನ ಎಲ್ಲೆಡೆ ಸಂಚರಿಸುತ್ತಾರೆ. ಅವರ ನಿಜವಾದ ಭಕ್ತರು ಅವರ ನಿಜವಾದ ಭಕ್ತರು ಸಹಾಯಕ್ಕಾಗಿ ಅವರನ್ನು ಕರೆದಾಗ ಅವರು ಹೋಗುತ್ತಾರೆ. ಅವರು ಯಾವಾಗಲೂ ತಮ್ಮ ಎಲ್ಲ ಭಕ್ತರ ಹೃದಯದಲ್ಲಿರುತ್ತಾರೆ. ಬೃಂದಾವನದಲ್ಲಿ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತಿರುವ ಶ್ರೀ ಗುರು ರಾಘವೇಂದ್ರರು, ನಾವೆಲ್ಲರೂ ಭಗವಾನ್ ಶ್ರೀರಾಮನ ಆಶೀರ್ವಾದದಿಂದ ಹುಟ್ಟಿದ್ದೇವೆ ಮತ್ತು ಈ ಆತ್ಮವು ಯಾವಾಗಲೂ ಶ್ರೀ ಮೂಲರಾಮನ ಸೇವೆ ಮಾಡಲಿ ಎಂದು ಹೇಳುತ್ತಾರೆ. ಶ್ರೀ ಗುರು ರಾಘವೇಂದ್ರರು ಮೂಲರಾಮನ ಸೇವೆ ಮಾಡಲು ಅನೇಕ ಅವತಾರಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಈ ಕಲಿಯುಗದಲ್ಲಿ ಶ್ರೀ ಗುರು ರಾಘವೇಂದ್ರರು ಅನೇಕ ವರ್ಷಗಳ ಕಾಲ ಮೂಲರಾಮನನ್ನು ಪೂಜಿಸಿದ್ದಾರೆ. ಶ್ರೀ ಗುರು ರಾಘವೇಂದ್ರರಿಂದ ಪೂಜಿಸಲ್ಪಟ್ಟ ಮೂಲರಾಮ ವಿಗ್ರಹವು ಇಂದಿಗೂ ಪೀಠಾಧಿಪತಿಯಾದ ಶ್ರೀ ಗುರು ಮಂತ್ರಾಲಯದ ಪೀಠಾಧಿಪತಿಯಿಂದ ಪೂಜಿಸಲ್ಪಡುತ್ತದೆ. ನಾವು ಪ್ರತಿ ಶ್ರೀ ಗುರು ರಾಘವೇಂದ್ರ ಮಠದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಬೃಂದಾವನದ ಮೇಲೆ ಭಗವಾನ್ ಶ್ರೀ ಲಕ್ಷ್ಮೀ ನರಸಿಂಹನ ವಿಗ್ರಹವನ್ನು ಇರಿಸಲಾಗುತ್ತದೆ. ಇದು ಶ್ರೀ ಗುರು ರಾಘವೇಂದ್ರರ ಮೊದಲ ಅವತಾರವಾದ ಶ್ರೀ ಪ್ರಹ್ಲಾದ ಮಹಾರಾಜರ ನೆನಪಿಸುತ್ತದೆ ಮತ್ತು ಅವರ ಭಕ್ತಿಯ ಮೂಲಕ ವಿಷ್ಣುವು ನರಸಿಂಹನಾಗಿ ಅವತರಿಸಿದನು ಎಂದು ನೆನಪಿಸುತ್ತದೆ. ಶ್ರೀ ಗುರು ರಾಘವೇಂದ್ರರ ಬೃಂದಾವನದ ಮೇಲೆ ಭಗವಾನ್ ಶ್ರೀ ಲಕ್ಷ್ಮೀನಾರಾಯಣ, ಭಗವಾನ್ ಶ್ರೀರಾಮನ ಜೊತೆಗೆ ದೇವಿ ಸೀತೆ ಮತ್ತು ಲಕ್ಷ್ಮಣ, ಭಗವಾನ್ ಶ್ರೀಕೃಷ್ಣನ ವಿಗ್ರಹಗಳನ್ನು ಇರಿಸಲಾಗಿದೆ. ಪ್ರಹ್ಲಾದ ಮಹಾರಾಜರ ವಿಗ್ರಹವನ್ನು ಯಾವಾಗಲೂ ರಾಯರ ಬೃಂದಾವನದ ಬಳಿ ಇರಿಸಲಾಗುತ್ತದೆ. ಈ ವಿಗ್ರಹವನ್ನು ಉತ್ಸವಗಳು ಮತ್ತು ರಾಯರ ಆರಾಧನೆ ಸಮಯದಲ್ಲಿ ನಡೆಸುವ ಎಲ್ಲಾ ಮೆರವಣಿಗೆಗಳಿಗೆ ಬಳಸಲಾಗುತ್ತದೆ. ಹನುಮಂತನ ವಿಗ್ರಹವು ಯಾವಾಗಲೂ ಶ್ರೀ ಗುರು ರಾಘವೇಂದ್ರ ಬೃಂದಾವನದ ಬಳಿ ಇರುತ್ತದೆ. ಶ್ರೀ ಗುರು ರಾಘವೇಂದ್ರರು ಸ್ವತಃ ತಮ್ಮ ಬೃಂದಾವನವನ್ನು ನಿರ್ಮಿಸಲು ಬಯಸಿದ ಸ್ಥಳವನ್ನು ಅವರು ತಮ್ಮ ಪ್ರಹ್ಲಾದ ಅವತಾರದಲ್ಲಿ ಯಾಗ ಮಾಡಿದ ಸ್ಥಳವೆಂದು ಸೂಚನೆ ನೀಡಿದರು. ಇದರೊಂದಿಗೆ ಮಂತ್ರಾಲಯದಲ್ಲಿ ಕಂಡುಬರುವ ಶ್ರೀ ಗುರು ರಾಘವೇಂದ್ರರ ದಿವ್ಯವಾದ ಬೃಂದಾವನವು ನಮಗೆ ಶ್ರೀ ಗುರು ರಾಘವೇಂದ್ರ ಮತ್ತು ಪ್ರಹ್ಲಾದ ಮಹಾರಾಜರ ಆಶೀರ್ವಾದವನ್ನು ನೀಡುತ್ತದೆ. ಶ್ರೀ ಗುರು ರಾಯರ ಬೃಂದಾವನವನ್ನು ನಿರ್ಮಿಸಲು ಬಳಸಿದ ಕಲ್ಲು ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತು ಸೀತೆಯ ಸ್ಪರ್ಶದಿಂದ ಪವಿತ್ರವಾಯಿತು ಎಂದು ಹೇಳಲಾಗುತ್ತದೆ. ಶ್ರೀ ಗುರುಗಳು ನಮಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡುವವರು, ಯಾರು ನಮ್ಮನ್ನು ಅಜ್ಞಾನದಿಂದ ಮೇಲೆತ್ತುವವರು. ನಾವು ಶ್ರೀ ಗುರುವನ್ನು ನಂಬಿದಾಗ ಮತ್ತು ಶರಣಾಗುವಾಗ ನಮ್ಮ ಎಲ್ಲ ತೊಂದರೆಗಳು ಮಾಯವಾಗುತ್ತವೆ ಮತ್ತು ಆಶೀರ್ವಾದವನ್ನು ಪಡೆಯುತ್ತೇವೆ. ಕಲಿಯುಗದಲ್ಲಿ ದೇವರು ತನ್ನ ಭಕ್ತರನ್ನು ಗುರುವಿನ ರೂಪದಲ್ಲಿ ಕಲಿಯುಗದ ಜನರಿಗೆ ಮಾರ್ಗದರ್ಶನ ನೀಡಲು ಕಳುಹಿಸಿದ್ದಾನೆ. ಗುರು ಒಬ್ಬರೇ, ಯಾರು ನಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಜ್ಞಾನವನ್ನು ನೀಡುತ್ತಾರೆ, ಯಾರು ನಮಗೆ ಸರಿಯಾದ ನಿರ್ದೇಶನವನ್ನು ನೀಡುತ್ತಾರೆ ಮತ್ತು ಯಾರು ನಮ್ಮ ಜೀವನದಲ್ಲಿ ಯಾವುದೇ ತಪ್ಪು ಮಾಡಿದರೆ ಕ್ಷಮಿಸುವ ಕರುಣಾಮಯಿಯಾಗಿದ್ದಾರೆ. ಶ್ರೀ ಗುರು ರಾಘವೇಂದ್ರರು ತಮ್ಮ ಗ್ರಂಥಗಳ ಮೂಲಕ 300 ವರ್ಷಗಳ ಕಾಲ ಬದುಕುತ್ತಾರೆ ಎಂದು ನಾವು ತಿಳಿದುಕೊಂಡಿದ್ದೆವು. ಶ್ರೀ ಗುರು ರಾಘವೇಂದ್ರರು ಬೃಂದಾವನವನ್ನು ಪ್ರವೇಶಿಸುವ ಮೊದಲು ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಶ್ರೀ ಗುರು ರಾಘವೇಂದ್ರರು ಸುಮಾರು 40 ಸಾಹಿತ್ಯಗಳನ್ನು ಬರೆದಿದ್ದಾರೆ. ಅವರು ಮುಖ್ಯವಾಗಿ ದ್ವೈತ ತತ್ವಶಾಸ್ತ್ರದ ಮೇಲೆ ಬರೆದಿದ್ದಾರೆ. ಅವರ ಕೃತಿ ತಂತ್ರದೀಪಿಕಾ ಬ್ರಹ್ಮಸೂತ್ರಗಳ ಅಂತರಾರ್ಥವಾಗಿದೆ. ಗುರು ರಾಘವೇಂದ್ರರು ವ್ಯಾಸತೀರ್ಥರ ತಾತ್ಪರ್ಯ ಚಂದ್ರಿಕವನ್ನು ಆಧರಿಸಿ ಪೂರ್ವ ಮೀಮಾಂಸಾ ಮತ್ತು ವ್ಯಾಕರಣದ ಕುರಿತು ಪುಸ್ತಕಗಳನ್ನು ಬರೆದಿದ್ದಾರೆ. ಇದು 18,000 ಶ್ಲೋಕಗಳನ್ನು ಒಳಗೊಂಡಿದೆ. ಗುರು ರಾಘವೇಂದ್ರರು ನ್ಯಾಯಸುಧಾ ಕುರಿತು ನ್ಯಾಯಸುಧಾ ಪರಿಮಳ ಎಂಬ ಭಾಷ್ಯವನ್ನು ಬರೆದಿದ್ದಾರೆ. ಈ ಕೃತಿಗಳ ಹೊರತಾಗಿ ಅವರು ಉಪನಿಷತ್ತುಗಳ ಮೇಲೆ ವ್ಯಾಖ್ಯಾನಗಳನ್ನು ಬರೆದಿದ್ದಾರೆ. ಅವರು ಋಗ್ವೇದದ ಮೊದಲ 3 ಅಧ್ಯಾಯಗಳ ಮೇಲೆ ಮಂತ್ರಮಂಜರಿ ಪುಸ್ತಕವನ್ನು ಬರೆದಿದ್ದಾರೆ ಮತ್ತು ಅವರು ಭಗವದ್ಗೀತೆಯ ಬೋಧನೆಗಳ ಮೇಲೆ ಪುಸ್ತಕವನ್ನು ಬರೆದಿದ್ದಾರೆ. ಅವರು ಜೈಮಿನಿ ಸೂತ್ರಗಳ ಮೇಲೆ ಭಟ್ಟ ಸಂಗ್ರಹ ಎಂಬ ವ್ಯಾಖ್ಯಾನವನ್ನು ಸಹ ಬರೆದಿದ್ದಾರೆ. ಇದು ಪೂರ್ವ ಮೀಮಾಂಸೆಯನ್ನು ದ್ವೈತ ದೃಷ್ಟಿಕೋನದಿಂದ ಅರ್ಥೈಸಲು ಬರೆದಿದ್ದಾರೆ. ಶ್ರೀ ಗುರು ರಾಘವೇಂದ್ರರ ಸೋದರಳಿಯ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯ ಪುಸ್ತಕವನ್ನು ಬರೆದಿದ್ದಾರೆ. ಇದು ಶ್ರೀ ಗುರು ರಾಘವೇಂದ್ರರ ಜೀವನದ ಸಂಪೂರ್ಣ ವಿವರಣೆಯನ್ನು ನೀಡುತ್ತದೆ. ಶ್ರೀ ಗುರು ರಾಘವೇಂದ್ರರ ಗ್ರಂಥಗಳು ಯಾವಾಗಲೂ ಶ್ರೀಹರಿ ಮತ್ತು ಶ್ರೀ ವಾಯುದೇವರಿಂದ ಆಶೀರ್ವಾದಿಸಲ್ಪಡುತ್ತದೆ. ಶ್ರೀ ಗುರು ರಾಘವೇಂದ್ರರು ಬರೆದಿರುವ ಪರಿಮಳ ಗ್ರಂಥವನ್ನು ಕನ್ನಡದಲ್ಲಿ 1200 ಪುಟಗಳ ಗ್ರಂಥದೊಂದಿಗೆ ಅನುವಾದಿಸಲಾಗಿದೆ. ಪರಿಮಳ ಗ್ರಂಥದ ಸಂಸ್ಕೃತ ಆವೃತ್ತಿಯನ್ನು ಸುಧಾ ಪರಿಮಳ ಎಂದು ಕರೆಯಲಾಗುತ್ತದೆ. ಇದು ದ್ವೈತ ತತ್ವಶಾಸ್ತ್ರದ ವ್ಯಾಖ್ಯಾನವಾಗಿದೆ. ಮಂತ್ರಾಲಯದಲ್ಲಿ ಲಭ್ಯವಿರುವ ಈ ಪರಿಮಳ ಗ್ರಂಥ ಕಿಟ್ಟು ಮರದ ಪೆಟ್ಟಿಗೆ, ರಾಯರ ಚರಿತ್ರೆ ಪುಸ್ತಕ, ರಾಯರ ಸೇವೆ ಪುಸ್ತಕ ಮತ್ತು ರಾಯರ ಭಜನೆ ಪುಸ್ತಕದೊಂದಿಗೆ ಬರುತ್ತದೆ. ಇದಿಷ್ಟು ಗುರುರಾಯರ ಪವಾಡದ ಕುರಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.